ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಕ್ಕಳಿಗೆ ಇಷ್ಟ ಆಗೋವಂಥ ಒಂದು ಕಡಲೆಬೇಳೆಯನ್ನು ಯೂಸ್ ಮಾಡ್ದಲೇ ವಡೆಯನ್ನು ಯಾವ ರೀತಿ ಮಾಡೋದು ಅನ್ನೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂತಂದರೆ ಯಾರಿಗೂ ಕೂಡ ಗೊತ್ತಾಗೋದಲ್ಲ ಇದು ಕಡಲೆ ಹಿಟ್ಟಿನ ವಡೆ ಅಂತ ಅಂದ್ಬಿಟ್ಟು. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಫಟಾಫಟ್ ಅಂತ ನೋಡ್ಕೊಂಡ್ಬಿಡೋಣ. ಇಲ್ಲಿ ನಾನಿಲ್ಲಿ ಒಂದು 3 ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಆನಿಯನ್ ಕಟ್ಟರ್ ಇದೆ. ಈ ಆನಿಯನ್ ಕಟ್ಟರ್ ಸಹಾಯದಿಂದ ನಾನಿಲ್ಲಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇರೋದು. ಯಾಕಂತಂದರೆ ವಡೆಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕಲ್ವ, ಹಾಗಾಗಿ ನಾನಿಲ್ಲಿ ಆನಿಯನ್ ಕಟ್ಟರಿಂದನೇ ಕಟ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇಷ್ಟು ಸಣ್ಣದಾಗಾದರೆ ಸಾಕು. ಆದರೆ ಇಲ್ಲಿ ಫ್ರೆಂಡ್ಸ್, ನಾನು ಮಾಡೋ ತಪ್ಪನ್ನ ನೀವು ಮಾತ್ರ ಮಾಡಬೇಡಿ. ಯಾಕೆಂತಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ನಾನು ಆನಿಯನ್ ಕಟ್ಟರ್ಗೆ ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಸರಿಯಾಗಿ ಕಟ್ ಆಗಿರಲಿಲ್ಲ. ನೋಡಿ, ಈಗಿದ್ರು ಇಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು. ಜೊತೆಗೆ ನಾನಿಲ್ಲಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು. ನಿಮ್ಮ ಮನೇಲಿ ಏನಾದ್ರೂ ಅಜ್ವಾನ ಏನಾದರೂ ಇದ್ದರೆ, ಅಂದರೆ ಓಂಕಾಳು ಅಂತ ಹೇಳ್ತೀವಲ್ಲ, ಈ ಓಂಕಾಳು ಏನಾದರೂ ಇದ್ದರೆ ಈ ಥರ ಕ್ರಷ್ ಮಾಡಿಬಿಟ್ಟು ನೀವು ಇದನ್ನು ಹಾಕಬೇಕು. ಈ ಸ್ವಲ್ಪ ನೀರು ಬಿಟ್ಕೋಬೇಕು ಅಂತಂದರೆ ನಾನಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಯಾಕಂತಂದರೆ ನೀರು ಹಾಕೋದಿಲ್ಲ, ನಾವು ವಡೆನ ಮಾಡಬೇಕಾದ್ರೆ ಏನು ಮಾಡ್ತೀವಿ, ನೀರು ಹಾಕೋದಿಲ್ಲ. ಅದರಲ್ಲೇ ಈರುಳ್ಳಿನಲ್ಲಿರೋ ನೀರನ್ನೇ ಬಿಟ್ಕೊಳ್ಳಿ ನಾವು ಒಂದೇ ಒಂದು ಕಾರಣಕ್ಕೆ. ಇದಕ್ಕೆ ನೀವು ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನನಗಿಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಈರುಳ್ಳಿಗೂ ಕಡಲೆ ಹಿಟ್ಟಿಗೂ ಹೊಂದೋ ಥರ ಹಾಕ್ಕೊಳ್ಳಿ. ಜಾಸ್ತಿ ಕಡಲೆ ಹಿಟ್ಟಾದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ, ಈ ಥರ ಹಾಕ್ಕೊಂಡು ನೀವು ನಾದ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೆನಪಿರಲಿ, ನೀರನ್ನು ಮಾತ್ರ ಹಾಕಬೇಡಿ. ನೋಡಿ, ನಾನು ಇಲ್ಲೆಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದೇ ಒಂದು ಡ್ರಾಪ್ ನೀರು ಬೇಕಂತ ಅನ್ನಿಸ್ತು ನನಗೆ, ಯಾಕಂದರೆ ಕೈಗೆಲ್ಲ ಅಂಟ್ತಾ ಇತ್ತಲ್ವ. ಹಾಗಾಗಿ ನೋಡಿ, ಈ ಥರ ಉಂಡೆ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿದ್ದಷ್ಟೇ ನಾನಿಲ್ಲಿ. ಸೊ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಜಸ್ಟ್ ಕೋಟಿಂಗ್ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಕಡಲೆ ಹಿಟ್ಟನ್ನಿರೋವಂಥ ನೀರಿನಂಶ ಪೂರ್ತಿ ಹೀರ್ಕೊಳ್ಳುತ್ತೆ ಒಂದು. ಜೊತೆಗೆ ಸ್ವಲ್ಪ ವಡೆನೂ ಕೂಡ ಗರಿಗರಿಯಾಗಿ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ನಾನಿಲ್ಲಿ ಏನು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ನಲ್ಲ, ಆ ಎಲ್ಲ ಉಂಡೆಗಳನ್ನೂ ಕೂಡ ನನ್ನ ಕೈ ಸಹಾಯದಿಂದ ನಾನು ತಟ್ಕೊಂಡು ಇಲ್ಲಿ ವಡೆಗಳನ್ನ ಒಂದೊಂದಾಗಿ ನಾನಿಲ್ಲಿ ಎಣ್ಣೆಗೆ ಹಾಕ್ತಾಯಿರೋ ಅಂಥದ್ದು. ಫ್ರೆಂಡ್ಸ್, ನೀವು ವಡೆಗಳನ್ನು ಎಣ್ಣೆಗೆ ಬಿಡಬೇಕಾದ್ರೆ ನೀವು ಸ್ವಲ್ಪ ಹುಷಾರಾಗಿ ಬಿಡಿ. ಯಾಕಂತಂದರೆ ಕೈ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೈಗೆ ಸಿಡಿಯುತ್ತೆ ಎಣ್ಣೆನು. ನಾನಿಲ್ಲಿ ಫೋಕ್ ಸಹಾಯದಿಂದ ವಡೆ ಅಂಟಬಾರ್ದು ಅಂತ ಅಂದ್ಬಿಟ್ಟು ಒಂದಕ್ಕೊಂದು ಬಿಡಿಸ್ತಾ ಇದ್ದೀನಿ. ಇಲ್ಲಿ ಯಾವುದೆಲ್ಲ ಫಸ್ಟ್ ವಡೆ ನನಗಿಲ್ಲಿ ಬೆಂದಿತ್ತು ಅದನ್ನೆಲ್ಲ ನಾನಿಲ್ಲಿ ಪಕ್ಕಕ್ಕೆ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದು ನೀವು ಡಬಲ್ ರೋಸ್ಟ್ ಮಾಡಬೇಕಾಗುತ್ತೆ ವಡೆನ. ಒಂದೇ ಸರ್ತಿ ಬೇಯಿಸೋದಕ್ಕೆ ಹೋಯ್ತು ಅಂತಂದರೆ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಡಬಲ್ ರೋಸ್ಟ್ನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಈಗ 2 ನಿಮಿಷ ಬಿಟ್ಟು ಮತ್ತೆ ಪುನಃ ನಾನು ವಡೆಗಳನ್ನ ಹಾಕ್ತಾ ಇರೋವಂಥದ್ದು. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ವಡೆ ತುಂಬ ಗರಿಗರಿಯಾಗಿ ಬರುತ್ತೆ, ಮತ್ತು ತಿನ್ನೋಕ್ಕೂ ಒಳ್ಳೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಫ್ರೆಂಡ್ಸ್, ಈ ಥರ ತಿಂಡಿಗಳನ್ನ ನಾವು ಮನೇಲೇ ಮಾಡಿಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಈ ಹೊರಗಡೆ ಹೋಗೋದನ್ನ ಏನು ಮಾಡ್ತಾರೆ, ಸ್ವಲ್ಪ ಅವಾಯ್ಡ್ನ ಮಾಡ್ತಾರೆ. ಈ ನಮ್ಮ ಮನೇಲೇ ಮಾಡಿಕೊಟ್ಟಾಗ ಏನಾಗ್ಬಿಡುತ್ತೆ ಅಂತಂದರೆ ಅವ್ರಿಗೆ ತುಂಬ ಖುಷಿಪಟ್ಟು ತಿಂತಾರೆ. ಜೊತೆಗೆ ನಾವು ಮಾಡಿರೋದು ಅಂತ ಅಂದ್ಬಿಟ್ಟು ನಮಗೂ ಕೂಡ ಖುಷಿ ಇರುತ್ತೆ. 1-2 ಎಕ್ಸ್ಟ್ರಾನೇ ಮಕ್ಕಳು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಇದು ನಿಮ್ಮಲ್ಲೂ ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಯಾಕಂತಂದರೆ ತಿನ್ನೋವರೆಗೂ ಕೂಡ ಗೊತ್ತಾಗೋದಿಲ್ಲ ಇದು ಕಡಲೆಬೇಳೆ ವಡೆನ ಅಲ್ವಾ ಅಂತ ಅಂದ್ಬಿಟ್ಟು. ತಿಂದಾಗಲೇ ಗೊತ್ತಾಗೋದು ಸ್ವಲ್ಪ ಅದು ಕಡಲೆಬೇಳೆ ವಡೆ ಅಲ್ಲ, ಇದು ಕಡಲೆ ಹಿಟ್ಟಿನಿಂದ ಮಾಡಿರೋ ಅಂಥದ್ದು ಐಡೆಂಟಿಫಿಕೇಷನ್ ಮಾಡೋರ್ಗಾದರೆ. ಇಲ್ಲ ಅಂತಂದರೆ ಅದು ಕಡಲೆಬೇಳೆ ವಡೆ ಅಂತಲೇ ತಿಂತಾರೆ. ನಾನೇನು ಸ್ವಲ್ಪ ಕಡಲೆ ಹಿಟ್ಟು ಇಟ್ಟಿದ್ನಲ್ಲ, ಸೊ ಇದಕ್ಕೆ ನಾನು ಸ್ವಲ್ಪ ಸೋಡಾ, ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ ಬೋಂಡಾನ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಕಡಲೆಬೇಳೆ ವಡೆಗೆ ಸ್ವಲ್ಪ ಆವಾಗಲೇ ನಾನು ಕಡಲೆ ಹಿಟ್ಟನ್ನು ಕಡಿಮೆ ಹಾಕ್ಕೊಂಡಿದ್ವಿ. ಸೊ ಇದು ಸ್ವಲ್ಪ ಸಾಫ್ಟಾಗಿ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಜೊತೆಗೆ ಸೋಡಾನೂ ಹಾಕ್ಕೊಂಡಿದ್ದೀನಿ, ಸಾಫ್ಟಾಗಿ ಬರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟೇನೆ. ಇದನ್ನು ನಾವು 2 in 1 ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂತಂದರೆ ಇಷ್ಟೊತ್ತು ನಾವು ವಡೆನ ಗರಿಗರಿಯಾಗಿ ಟೇಸ್ಟ್ ಮಾಡಿದ್ದೀವಿ. ಸೊ ಅದೇ ಥರನೇ ನಾವಿಲ್ಲಿ ಬೋಂಡನೂ ಕೂಡ ಟ್ರೈ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ಗೆ, ಸಂಜೆ ಟೈಮಲ್ಲಿ ನಾವು 2 ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಒಂಥರ ಏನೋ ಖುಷಿ ಅನಿಸುತ್ತೆ. ಈಗ ನಾವು ಅಂಗಡಿಗೆ ಹೋದಾಗ ಟೈಮ್ ನಾವೇನು ಮಾಡ್ತೀವಿ ಅಂತಂದರೆ ವಡೆ ಹಾಕಿ ಬೋಂಡ ಹಾಕಿ ಅಂತ ಹೇಳ್ತೀವಿ ಅಂಗಡಿನಲ್ಲಿ.
ಸೊ ಯಾರಿಗೆ ಯಾವ್ದು ಇಷ್ಟ ಬರುತ್ತೋ ತಿಂತಾರಲ್ಲ, ಅದೇ ರೀತಿನೇ ಮನೇಲೂ ಕೂಡ ಮಾಡಿದಾಗ ಏನಾಗುತ್ತೆ, ಯಾವ್ದು ಇಷ್ಟ ಮಕ್ಕಳಿಗೆ ಅದನ್ನು ಅವರು ತಿಂತಾರೆ. ನಾನು ಆದಷ್ಟು ಏನೇ ಡಿಶಸ್ನ ಮಾಡಿದ್ರೂ ಕೂಡ ಮಕ್ಳಿಗೋಸ್ಕರನೇ ಮಾಡೋ ಅಂಥದ್ದು. ಯಾಕೆಂದರೆ ಮಕ್ಕಳು ಔಟ್ಸೈಡ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಲಿ, ಮನೇಲಿ ಅಮ್ಮ ಮಾಡೋ ಅಂಥ ಫುಡ್ನು ಇಷ್ಟಪಟ್ಟು ತಿನ್ನಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಸೊ ಯಾರಿಗೆಲ್ಲ ಇದೊಂದು ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.